ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಹೀಗಾಗಿ ಉಳಿದ ಸ್ಪರ್ಧಿಗಳ ನಡುವೆ ಸಾಕಷ್ಟು ಪೈಪೋಟಿ ಕೂಡ ನಡೀತಾ ಇದೆ. ಈ ವಾರ ಟಿಕೆಟ್ ಟು ಫಿನಾಲೆಗಾಗಿ ಸ್ಪರ್ಧಿಗಳ ನಡುವೆ ಹಣಾಹಣಿ ಕೂಡ ನಡೀತಾ ಇದೆ. ಇದರ ನಡುವೆ ಅಶ್ವಿನಿ ಗೌಡ ವರ್ತನೆ ಗಿಲ್ಲಿ ಹಾಗೂ ರಕ್ಷಿತಾ ಅಚ್ಚರಿಗೆ ಕಾರಣವಾಗಿದೆ. ಇಬ್ರು ಕೂಡ ಅಕ್ಷರಶಃ ಶಾಕ್ ಆಗಿದ್ದಾರೆ. ಹಾಗಾದ್ರೆ ನಡೆದಿದ್ದೇನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ನೀಡಿರ್ತಾರೆ. ಆ ಟಾಸ್ಕ್ ನಲ್ಲಿ ರಾಶಿಕಾ ಶೆಟ್ಟಿ ಮತ್ತು ರಘು ಕಂಬವೊಂದನ್ನ ಹಿಡಿದುಕೊಂಡು ನಿಂತಿರ್ತಾರೆ. ಈ ಕಂಬವನ್ನ ಬಿಡುವಂತೆ ಎದುರಾಳಿಗಳು ಮಾಡಬೇಕು. ಎದುರಾಳಿಯಾಗಿ ಅಶ್ವಿನಿ ಗೌಡ ಇರ್ತಾರೆ. ಅವರು ವರ್ತಿಸಿದಂತಹ ರೀತಿಯ ಬಗ್ಗೆ ಗಿಲ್ಲಿ ನಟ ಕಮೆಂಟ್ ಅನ್ನ ಕೂಡ ಮಾಡ್ತಾರೆ. ಅಶ್ವಿನಿ ಗೌಡ ಸ್ಪರ್ಧಿಗಳನ್ನ ಡೈವರ್ಟ್ ಮಾಡೋ ಬದಲು ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ ಅಂತ ಗಿಲ್ಲಿ ಡೈಲಾಗ್ ಅನ್ನ ಹೊಡಿತಾರೆ. ಆದ್ರೆ ಈ ಮಾತನ್ನ ಕೇಳಿದ ಅಶ್ವಿನಿ ಗೌಡ ಇನ್ನೂ ಒಂದು ಮಾತನ್ನ ಹೇಳ್ತಾರೆ. ನಾವು ಆಟ ಆಡೋ ಬರದಲ್ಲಿ ಇನ್ನೊಬ್ಬರ ವ್ಯಕ್ತಿತ್ವವನ್ನ ಕೆಳಗೆ ಇಡಬಾರ್ದು ಅಂತೆಲ್ಲ ಹೇಳ್ತಾರೆ. ಆಗ್ಲೇ ರಕ್ಷಿತಾ ಶೆಟ್ಟಿ ಮಾತುಗಳು ಶುರು ಆಗ್ತವೆ. ಮೊದಲ ದಿನದಿಂದಲೂ ಅಶ್ವಿನಿ ಗೌಡ ಟ್ರಬಲ್ ಮಾಡ್ತಾ ಇದ್ದಾರೆ. ಆದ್ರೆ ಈಗ ನೋಡಿದ್ರೆ ಟ್ರಬಲ್ ಮಾಡೋಕೆ ಮನಸ್ಸೇ ಇಲ್ಲ ಅಂತ ಹೇಳ್ತಾರೆ. 2 ದಿನದಲ್ಲಿ ಒಳ್ಳೆಯರಾಗಲು ಸಾಧ್ಯವೇ ಅಂತ ಪ್ರಶ್ನೆಯನ್ನ ಮಾಡುತ್ತಾ ರಕ್ಷಿತಾ ತಲೆ ಕೆರೆದುಕೊಳ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ ನಡುವಿನ ಜಗಳ ಇಂದು ನಿನ್ನೆಯದಲ್ಲ, ಮೊದಲ ದಿನದಿಂದ ಕೂಡ ಇಬ್ಬರ ನಡುವೆ ಜಗಳ ನಡೀತಾ ಇತ್ತು. ಆರಂಭದಲ್ಲಿ ರಕ್ಷಿತಾ ಶೆಟ್ಟಿಗೆ ಸಾಕಷ್ಟು ಟಾರ್ಚರ್ ಅನ್ನ ಕೂಡ ಅಶ್ವಿನಿ ಗೌಡ ನೀಡಿದ್ರು. ಜಾನ್ವಿ ಜೊತೆ ಸೇರ್ಕೊಂಡು ರಕ್ಷಿತರಿಗೆ ಸಾಕಷ್ಟು ನಿಂದನೆಯನ್ನ ಮಾಡಿದ್ರು. ಎಸ್ ಕೆಟಗರಿ ಅನ್ನುವಂತಹ ಪದವನ್ನ ಬಳಸಿ ವಿವಾದಕ್ಕೆ ಕೂಡ ಕಾರಣ ಆಗಿದ್ರು. ಆನಂತರ ಗೆಜ್ಜೆ ವಿವಾದದಲ್ಲಿ ಕಿಚ್ಚ ಸುದೀಪ್ ಇಂದ ಕ್ಲಾಸ್ ಅನ್ನ ಕೂಡ ತೆಗೆದುಕೊಂಡಿದ್ರು. ರಕ್ಷಿತಾ ಪರ ಗಿಲ್ಲಿ ಮಾತನಾಡಿದ್ರು. ಆ ವೇಳೆ ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿತ್ತು. ಆನಂತರ ಅಶ್ವಿನಿ ಗೌಡ 2.0 ನಾನು ಶುರು ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ 2.0 ಸಂದರ್ಭದಲ್ಲಿ ಕೂಡ ಸಾಕಷ್ಟು ವಿವಾದವನ್ನ ಮಾಡಿಕೊಂಡ್ರು. ರಜತ್ ಜೊತೆ ಗಲಾಟೆಯನ್ನ ಮಾಡಿಕೊಂಡ್ರು. ಕಚ್ಚಡ ಎನ್ನುವಂತ ಪದಗಳನ್ನ ಬಳಸ್ತಾ ಇದ್ರು. ಇವರು ಬದಲಾಗಿಲ್ಲ ಅಂತ ಎಲ್ಲ ಮನೆಯವರು ಕೂಡ ಹೇಳ್ತಾ ಇದ್ರು. ಆದ್ರೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಲ್ಲಿ ಅಶ್ವಿನಿ ಗೌಡ ನಡೆದುಕೊಂಡಂತಹ ರೀತಿ ನಿಜಕ್ಕೂ ರಕ್ಷಿತಾ ಶೆಟ್ಟಿಗೆ ಶಾಕ್ ಮೂಡುವಂತೆ ಮಾಡಿದೆ. ಅವರಿಗೆ ಟ್ರಬಲ್ ಮಾಡೋಕೆ ಮನಸ್ಸೇ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇದು ಎಷ್ಟು ಸರಿ ಅನ್ನೋ ಅರ್ಥದಲ್ಲಿ ರಕ್ಷಿತಾ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಶ್ವಿನಿ ಗೌಡ ಅವರ ಮುಖವಾಡ ಬದಲಾಗುತ್ತೆ, ಅದು ಒಮ್ಮೆ ಅಲ್ಲ ಕ್ಷಣ ಕ್ಷಣಕ್ಕೂ ಚೇಂಜ್ ಆಗುತ್ತೆ ಅಂತಲೇ ರಕ್ಷಿತಾ ಶೆಟ್ಟಿ ಕಮೆಂಟ್ ಅನ್ನ ಮಾಡಿದ್ದಾರೆ. ರಕ್ಷಿತಾ ಈ ಮಾತನ್ನ ಹೇಳ್ತಾ ಇದ್ದ ಹಾಗೆ ಅಶ್ವಿನಿ ಗೌಡ ಕೊನೆ ಕ್ಷಣದಲ್ಲಿ ಸ್ನೇಹ ಬೆಳೆಸೋಣ ಅಂತ ಅಂದ್ಕೊಳ್ತಿದ್ದೀನಿ ಅಂತ ರಕ್ಷಿತಾಗೆ ತಿರುಗೇಟನ್ನ ಕೂಡ ನೀಡಿದ್ದಾರೆ. ಆದ್ರೆ ಇದು ಎಲ್ಲರ ಅಚ್ಚರಿಗೂ ಕೂಡ ಕಾರಣವಾಗಿದೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಧನುಷನ ಹೊರತುಪಡಿಸಿ ಉಳಿದ ಎಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಈ ವಾರ ಒಬ್ರು ಹೊರಗೆ ಹೋದ್ರೆ ಟಿಕೆಟ್ ಟು ಟಾಪ್ 6ಗೆ ಆಟವಾಡಲು ಸ್ಪರ್ಧಿಗಳು ಕೂಡ ಈಗ ಸೆಣಸಾಟವನ್ನ ನಡೆಸ್ತಾ ಇದ್ದಾರೆ. ಅಲ್ಲದೆ ಈ ಆಟದಲ್ಲಿ ಗಿಲ್ಲಿ ಹಾಗೂ ರಕ್ಷಿತಾ ಶೆಟ್ಟಿ ಹೊರಗುಳಿದಿದ್ದಾರೆ. ಇನ್ನು ಉಳಿದವರು ಟಿಕೆಟ್ ಟು ಫಿನಾಲೆಗಾಗಿ ಫೈಟ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ. ಇದರ ನಡುವೆ ಅಶ್ವಿನಿ ಗೌಡ ಅವರ ಈ ಒಂದು ವರ್ತನೆ ಸಾಕಷ್ಟು ಅಚ್ಚರಿಯನ್ನ ಮೂಡಿಸಿದೆ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.